Hi, hello everyone. Namaste. Good afternoon. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಆ್ಯಂಡ್ ವೆಲ್ಕಮ್ ಆಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾನು ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಕೆಲವೊಂದು ನೋಟ್ಸ್ ವಿತ್ ಪ್ರಶ್ನೆಗಳನ್ನು ನಾನು ತೊಗೊಂಡು ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಬರ್ತಕ್ಕಂತಹ GPT ಆಗಿರ್ಬೋದು, HSTR ಆಗಿರ್ಬೋದು, ಸೊ ಅದಕ್ಕೆ ಕಂಪ್ಯೂಟರ್ ಅನ್ನೋದು ತುಂಬಾ ಉಪಯುಕ್ತ ಆಗಿರುತ್ತೆ. ಸೊ ಈಗ HSTRನಲ್ಲಿ ಆಗಿರ್ಬೋದು, ಅನಂತರ GPTಯಲ್ಲಿ ಆಗಿರ್ಬೋದು, ಸೊ 10ರಿಂದ 13 ಅಂಕಗಳಿಗೆ ಈ ಒಂದು ಪ್ರಶ್ನೆಗಳು ಬರೋದು ಸಹಜ ಆಗಿದೆ. ಅದಕ್ಕಾಗಿ ನಾವು ಇವತ್ತಿನ ಈ ಕ್ಲಾಸಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಮಾಹಿತಿ ಹಾಗೆ ಪ್ರಶ್ನೆಗಳನ್ನು ಸಹ ನೋಡ್ತಾ ಹೋಗೋಣ. ಹಾಗೆ ಮತ್ತೊಂದು ಸಾರಿ ಎಲ್ಲರಿಗೂ ನಮ್ಮ ಕ್ಲಾಸ್ಗೆ ಸ್ವಾಗತ. ಸ್ನೇಹಿತರೆ, ಇವಾಗ ಮೊದಲೇದಾಗಿ ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನನ್ನು ನೋಡ್ಕೊಳ್ಳೋಣ. ಓಕೆ, ಗಣಕಯಂತ್ರದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡ್ಕೊಳ್ಳೋಣ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕಂಪ್ಯೂಟರ್. ಓಕೆ, ಗಣಕಯಂತ್ರ ಎಂಬುದು ಆಂಗ್ಲ ಭಾಷೆಯ ಕಂಪ್ಯೂಟರ್ ಎಂಬ ಪದಕ್ಕೆ ಸಮಾನವಾದದ್ದು. ಇದ್ರ ಮೇಲೆ ಪ್ರಶ್ನೆ ಬರ್ಬೋದು. ಗಣಕಯಂತ್ರ ಎಂಬುದು ಆಂಗ್ಲ ಭಾಷೆಯ ಕಂಪ್ಯೂಟರ್ ಎಂಬ ಪದಕ್ಕೆ ಸಮಾನವಾದದ್ದು. ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರಿಯಾ ಅಥವಾ ಕಂಪ್ಯೂಟರೇಯ ಅಂತಲೇ ಬರುತ್ತೆ. ಸೊ ಈ ಒಂದು ಪದದಿಂದ ಉತ್ಪತ್ತಿಯಾಗಿದೆ. ಗಣಕಯಂತ್ರ ಯಾವ ಪದದಿಂದ ಉತ್ಪತ್ತಿಯಾದಂಥ ಶಬ್ದ ಆಗಿದೆ, ಹಾಗೆಯೇ ಯಾವ ಭಾಷೆ ಅಂತ ಪ್ರಶ್ನೆ ಬರ್ಬೋದು. ಯಾವುದು? ಲ್ಯಾಟಿನ್ ಭಾಷೆ ಮತ್ತು ಕಂಪ್ಯೂಟರೇರಿಯಾ ಅಂತ. ಓಕೆ, ನೆಕ್ಸ್ಟು ಕಂಪ್ಯೂಟರ್ ಎಂದರೆ ಕಂಪ್ಯೂಟ್ ಅಂದ ಅರ್ಥ ಆಗುತ್ತೆ. ಕಂಪ್ಯೂಟ್ ಅಂದರೆ ಗಣನೆ ಅಥವಾ ಲೆಕ್ಕಾಚಾರ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ನಮ್ಮ ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಮತ್ತು ದತ್ತಾಂಶವನ್ನು ಅಂದರೆ ನಾವು ಕೊಟ್ಟಿರ್ತಕ್ಕಂತಹ ದತ್ತಾಂಶವನ್ನು ಸಂಸ್ಕರಿಸುವಂತಹ ಒಂದು ವಿದ್ಯುನ್ಮಾನ ಯಂತ್ರ ಆಗಿರುತ್ತೆ. ದ ಡಿವೈಸ್ ವಿಚ್ ಕ್ಯಾನ್ ಪ್ರೊಸೆಸ್ ದ ಡಾಟಾ ಆ್ಯಂಡ್ ಕನ್ವರ್ಟ್ ಇಂಟು ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಕಂಪ್ಯೂಟರ್ ಅಂತ. ಓಕೆನಾ? ನೆಕ್ಸ್ಟು ದತ್ತಾಂಶವನ್ನು ಸಂಸ್ಕರಿಸಿ ಮಾಹಿತಿಯಾಗಿ ಪರಿವರ್ತಿಸಬಲ್ಲಂತಹ ಸಂಸ್ಕಾರಕವಿರುವಂತಹ ಒಂದು ಯಂತ್ರ ಆಗಿರುತ್ತೆ ಅಲ್ವಾ. ಇದು ತುಂಬಾ ಮುಖ್ಯವಾದದ್ದಾಗಿರುತ್ತೆ ಇದು ನೋಡಿ. ನೆಕ್ಸ್ಟು, ಇಟ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ವರ್ಕ್ಸ್ ಆನ್ ಅವರ್ ಇನ್ಸ್ಟ್ರಕ್ಷನ್ಸ್ ಆಟ್ ಹೈ ಸ್ಪೀಡ್ ವಿತ್ ಗ್ರೇಟರ್ ಅಕ್ಯುರಸಿ. ನೋಡಿ, ನಿರ್ದಿಷ್ಟ ನಿಖರತೆಯಿಂದ ಕೂಡಿದಂತಹ ಒಂದು ಯಂತ್ರ ಅಂತಲೇ ಹೇಳ್ಬೋದು. ಇಟ್ ಈಸ್ ಆ್ಯನ್ ಇ ಡಿ ಪಿ ಅಂದ್ರೇನು? ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್ ಅಂತ. ಓಕೆ, ಲಾಂಗ್ ಫಾರ್ಮ್ ಬರ್ಬೋದು. EDPಯ ವಿಸ್ತೃತ ರೂಪ ಏನು ಅಂತ? ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್ ಅಂತ ಬರುತ್ತೆ. ನೆಕ್ಸ್ಟು, ಗಣಕಯಂತ್ರವು ಆಗಮ, ಸಂಸ್ಕರಣ, ನಿರ್ಗಮ ವಿದ್ಯುನ್ಮಾನ ಯಂತ್ರ ಆಗಿರುತ್ತೆ. ಇನ್ಪುಟ್ ಮತ್ತು ಔಟ್ಪುಟ್ನಿಂದ ಕೂಡಿರುವಂತಹ ಒಂದು ಯಂತ್ರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಗಣಕಯಂತ್ರದ ಪರಿಚಯ ಆಯಿತು. ಅದರ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನಾವು ನೋಡ್ಕೊಂಡು ಬಂದ್ವಿ. ಅದರ ಒಂದು ಇತಿಹಾಸ ಏನು? ಕಂಪ್ಯೂಟರ್ ಹೇಗೆ ಬೆಳೆದು ಬಂತು? ಅದರ ಹಿಂದೆ ಯಾರ್ಯಾರೆಲ್ಲ ಇದ್ದರು? ಮೊದಲು ಕಂಪ್ಯೂಟರ್ ಯಾವ ರೀತಿಯಾಗಿ ಇತ್ತು? ಯಾವ ಒಂದು ಪಾರ್ಟ್ ಮುಖಾಂತರ ನಾವು ಕಂಪ್ಯೂಟರನ್ನು ಸಂಶೋಧಿಸಲಾಯಿತು ಅಂತ. ಓಕೆ, ಗಣಕಯಂತ್ರದ ಇತಿಹಾಸ, ಹಿಸ್ಟರಿ ಆಫ್ ಕಂಪ್ಯೂಟರ್. ಇಲ್ಲಿ ನೋಡಿ, ನಾನಾ ಬಗೆಯ ಕಂಪ್ಯೂಟರ್ಗಳು ಮೊದಲು ಆವಿಷ್ಕಾರ ಆಗಿತ್ತು. ಮೊದಲೇದಾಗಿ ಬಂದರೆ ಇಲ್ಲಿ ಮಣಿಕಟ್ಟು ಅಂತ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಒಂದು ನಿಮಿಷ. ಓಕೆ, ಮಣಿಕಟ್ಟು, ಅಬ್ಯಾಕಸ್ ಅಂತ ಹೇಳ್ತೀವಿ. ಸೊ ಇವಾಗೂ ಕೂಡ ಅಬ್ಯಾಕಸ್ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ದೊರೆಯುತ್ತೆ. ಅದು ಎಷ್ಟಂದರೆ 600 BC ಅಂದರೆ ಕ್ರಿಸ್ತ ಶಕ ಅಂತ ಹೇಳ್ತೀವಿ ಅಲ್ವಾ, ಬಿಫೋರ್ ಕ್ರಿಸ್ತ. ಓಕೆ, ಕ್ರಿಸ್ತ ಹುಟ್ಟುವಕ್ಕಿಂತ ಮುಂಚೆ, ಕ್ರಿಸ್ತ ಪೂರ್ವ ಅಂತ. ಓಕೆ, ಸಂಶೋಧಕರು ಯಾರು ಅಂದರೆ ಚೀನಿಯರಾಗಿರುತ್ತಾರೆ. ಈ ಒಂದು ಅಬಾಕಸ್ ಅಥವಾ ಮಣಿಕಟ್ಟಿನ ಸಂಶೋಧಕರು ಚೀನಿಯರಾಗಿರ್ತಾರೆ. ಇದರ ಉಪಯೋಗ ಏನು? ಇದನ್ನು ಯಾವುದಕ್ಕೆ ಉಪಯೋಗ ಮಾಡ್ತಾಯಿದ್ರು ಅಬಾಕಸನ್ನು ಅಂದರೆ ಗುಣಾಕಾರ ಮತ್ತು ಭಾಗಾಕಾರ, ಒಟ್ಟಾರೆಯಾಗಿ ಲೆಕ್ಕಗಳಿಗೆ ಇದನ್ನು ಉಪಯೋಗ ಮಾಡಲಾಗ್ತಾ ಇತ್ತು. ಇದರಿಂದ ನಮಗೆ ಕ್ಯಾಲ್ಕುಲೇಟ್ ಅಂದರೆ ಲೆಕ್ಕಾಚಾರ ಮಾಡಲಿಕ್ಕೆ ಸಹಾಯ ಆಗ್ತಾಯಿತ್ತು. ಕಂಪ್ಯೂಟರ್ದ ಒಂದು ಎಳೆ ಅಂತಲೇ ಹೇಳ್ಬೋದು ನಾವು. ಯಾಕಂದರೆ ಇದರಲ್ಲಿಂದನೇ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಗಣಕಯಂತ್ರ ರೂಪುಗೊಳ್ತಾ ಹೋಯಿತು. ನೆಕ್ಸ್ಟ್ ಬಂದರೆ ಎರಡನೇದು ನೇಪಿಯರ್ನ ಎಲುಬುಗಳು.
ನೇಪಿಯರ್ ಬೋನ್ಸ್ ಅಂತ ಹೇಳ್ತೀವಿ. ಇದು 1617ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಅಂದರೆ ಅದರ ಒಂದು ಉಪಯೋಗವನ್ನು ಶುರು ಮಾಡಲಾಯಿತು. ಇದರ ಒಂದು ಸಂಶೋಧಕರು ಅಂತಂದರೆ ನೇಪಿಯರ್ ಎಲುಬುಗಳನ್ನು ಇಲ್ಲಿ ಸಂಶೋಧನೆ ಮಾಡಿದವರು ಜಾನ್ ನೇಪಿಯರ್ ಆಗಿರ್ತಾನೆ. ಆತನ ಹೆಸರನ್ನೇ ಇಲ್ಲಿ ಸಹ ಇದಕ್ಕೆ ಇಡಲಾಗಿರುತ್ತೆ. ಆನಂತರ ಇದರ ಉಪಯೋಗ ಬಂದರೆ ಇದು ಸಹ ಏನಾಗುತ್ತೆ, ಗುಣಾಕಾರ ಒಂದು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ. ನೆಕ್ಸ್ಟ್ ಬಂದರೆ ಲಘು ಗಣಕ ಪದ್ಧತಿ ಅಂತ. ಲಘು ಗಣಕ ಪದ್ಧತಿ ನಾವೇನು ಹೇಳ್ತೀವಿ, ಲೊಗ್ಯಾರಿದಮ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇದು ಸಹ ಆವಿಷ್ಕಾರ ಆಗಿದ್ದು 1617ರಲ್ಲಿ. ಇದನ್ನು ಸಹ ಆವಿಷ್ಕರಿಸಿದಂಥವರು ಜಾನ್ ನೇಪಿಯರ್ ಆಗಿರ್ತಾನೆ. ಇದು ಸಹ ಗಣನೆಗೆ ಮೊದಲೇದಾಗಿ ಶುರುವಾಗಿದ್ದು ಗಣನೆಗೆ ಸೀಮಿತವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಜಾರು ಫಲಕ, ಸ್ಲೈಡ್ ರೂಲ್ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೂ ಸಹ ಪ್ರಶ್ನೆ ಬಂದಿದೆ. ಜಾರು ಫಲಕದ ಸಂಶೋಧಕರು ಯಾರು, ಅಥವಾ ವಿಲಿಯಂ ಅಟ್ರೆಡ್ ಅವರು ಸಂಶೋಧಿಸಿದಂತಹ ಒಂದು ಯಂತ್ರ ಯಾವುದು? ಜಾರು ಫಲಕ ವಿಲಿಯಂ ಅಟ್ರೆಡ್ ಅವರು ಅಂತ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇದು 1620ರಲ್ಲಿ. ಓಕೆನಾ. ನೆಕ್ಸ್ಟು ಯಾಂತ್ರಿಕ ಕಲನ ಯಂತ್ರ, ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ. ಇವುಗಳನ್ನು ನೋಡ್ತಾ ನಾವು ಇಲ್ಲಿ ಯಾಂತ್ರಿಕ ಕಲನ ಯಂತ್ರವನ್ನು ಆವಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಆಯಿತು. ಓಕೆ, ಇದು 1642ರಲ್ಲಿ ಸಂಶೋಧನೆ ಮಾಡಲಾಗಿದ್ದು ಇದನ್ನು ಮಾಡಿದವರು ಬ್ಲೇಸ್ ಪ್ಯಾಸ್ಕಲ್ ಅಂತ. ಬ್ಲೇಸ್ ಪ್ಯಾಸ್ಕಲ್. ನಿಮಗೆ ಇದ್ರ ಮೇಲೆ ಯಾವುದೇ ರೀತಿಯಾದರೂ ಪ್ರಶ್ನೆ ಬರಬಹುದು. ನಾನಿವಾಗ ಮೊದಲು ಕೆಲವೊಂದಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ, ಚೆನ್ನಾಗಿ ತಿಳ್ಕೊಳ್ಳಿ. ನೆಕ್ಸ್ಟು ಇದ್ರ ಮೇಲೆ ಪ್ರಶ್ನೆಗಳು ಖಂಡಿತ ಇವೆ, ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕಾಗತ್ತೆ. ಓಕೆ, ಸರಿ. ಹಾಗಿದ್ರೆ ಯಾಂತ್ರಿಕ ಕಲನ ಯಂತ್ರವನ್ನು ಆವಿಷ್ಕರಿಸಿದವರು ಯಾರು? ಬ್ಲೇಸ್ ಪ್ಯಾಸ್ಕಲ್ ಅವರು 1642ರಲ್ಲಿ. ಇದರ ಒಂದು ಉಪಯೋಗ ಸಂಕಲನ ಮತ್ತು ವ್ಯವಕಲನ ಮಾಡಲಿಕ್ಕೆ. ಪ್ರಶ್ನೆ ಹೀಗೂ ಬರ್ಬೋದು, ಗುಣಾಕಾರ ಮತ್ತು ಭಾಗಾಕಾರ ಮಾಡಲಿಕ್ಕೆ ಉಪಯೋಗಿಸಿದಂತಹ ಒಂದು ಯಂತ್ರ ಯಾವುದು ಅಂತ ಕೇಳ್ಬೋದು. ಮೇಲಿನ ಅವುಗಳಲ್ಲಿ ಮಣಿಕಟ್ಟು ಅಂತ ಕೊಡ್ಬೋದು, ನಂತರ ನೇಪಿಯರ್ನ ಎಲುಬುಗಳು ಅಂತ ಕೊಡ್ಬೋದು, ಸ್ಲೈಡ್ ರೋಲ್, ಹಾಗೆ ಯಾಂತ್ರಿಕ ಕಲನ ಯಂತ್ರ ಅಂತಲೂ ಕೊಡ್ಬೋದು. ಇದರಲ್ಲಿ ಯಾವ್ದು ಬರುತ್ತೆ? ಯಾಂತ್ರಿಕ ಕಲನ ಯಂತ್ರವನ್ನು ಹೊರತುಪಡಿಸಿ ಉಳಿದೆಲ್ಲವೂ ಸಹ ಗುಣಾಕಾರ ಭಾಗಾಕಾರ ಮಾಡಲಿಕ್ಕೆ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸಂಕಲನ ವ್ಯವಕಲನ ಮಾಡಲಿಕ್ಕೆ ಬರ್ತಕ್ಕಂಥದ್ದು ಯಾವುದು ಅಂದರೆ ಯಾಂತ್ರಿಕ ಕಲನ ಯಂತ್ರ ಆಗಿರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬಂದರೆ ಲಘು ಗಣಕ ಕೋಷ್ಟಕ. ಇದನ್ನು ನಾವು ಲೊಗ್ಯಾರಿದಮ್ ಟೇಬಲ್ಸ್ ಅಂತ ಹೇಳ್ತೀವಿ. ಓಕೆ, ಇದ್ರದ್ದು ಒಂದು ವರ್ಷ ಗೊತ್ತಿಲ್ಲ. ಓಕೆ, ಇದ್ರ ಸಂಶೋಧಿಸಿದವರು ಯಾರು ಅಂತಂದರೆ ಹೆನ್ರಿ ಬ್ರಿಗ್ಸ್ ಅವರಾಗಿರ್ತಾರೆ. ಹೆನ್ರಿ ಬ್ರಿಗ್ಸ್ ಅವರು. ಇದರ ಉಪಯೋಗ ಸಹ ಗಣನೆಗೆ ಸಂಬಂಧಿಸಿದ್ದಾಗಿರುತ್ತೆ. ಓಕೆ, ನೆಕ್ಸ್ಟ್ ಇವು 6ಗಳನ್ನು ನೋಡ್ಕೊಂಡ್ರಲ್ವ, ಮುಂದೆ ಓಕೆ ಇಲ್ಲಿ ನೋಡಿರಿ, ಯಾಂತ್ರಿಕ ಕಲನ ಯಂತ್ರ ಅದರ ಒಂದು ಮುಂದುವರಿದಂತಹ ಅಥವಾ ಇಂಪ್ರೂವೈಸೇಷನ್ ಆದಂತಹ ಒಂದು ಯಂತ್ರ ಅಂತಲೇ ಹೇಳ್ಬೋದು. ಇದು 1671ರಲ್ಲಿ. ಅದು ಎಷ್ಟರಲ್ಲಿ? 1642ರಲ್ಲಿ. ಓಕೆ, ನೆಕ್ಸ್ಟು ಇದರ ಸಂಶೋಧಕರು ಬಂದರೆ ಲೇಬ್ನಿಸ್ ಗಾಟ್ಫ್ರೈಡ್ ಅಂತ. ನೋಡಿ, ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಕ್ಷಮೆ ಇರಲಿ. ಇದರ ಸಂಶೋಧಕರು ಯಾರಂದರೆ ಲೇಬ್ನಿಸ್ ಗಾಟ್ಫ್ರೈಡ್ ಅಂತ. ಹೆಸರುಗಳು ತುಂಬಾ ಇದೆ, ಸೊ ಉಚ್ಚಾರ ಮಾಡುವಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಅದನ್ನು ನೀವು ಸುಧಾರಿಸ್ಕೊಳ್ಳಿ. ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ ಮಗ್ಗದ ರಟ್ಟುಗಳು ಅಂತ. ಪಕ್ಕದಲ್ಲಿ ಮಗ್ಗದ ರಟ್ಟುಗಳು, ಲೂಮ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಇದು 1801ರಲ್ಲಿ ಇದನ್ನು ಸಂಶೋಧನೆ ಮಾಡಿದಂತಹ ವರ್ಷ ಆಗಿರುತ್ತೆ. ಅದೇ ರೀತಿ ಇದರ ಸಂಶೋಧಕರು ಯಾರು ಬರ್ತಾರೆ ಅಂದರೆ ಜೋಸೆಫ್ ಜಾಕರ್ಡ್ ಅವರ ಮಗ್ಗದ ರಟ್ಟುಗಳು ಅಂತ ಪ್ರಶ್ನೆ ಬಂದಿತ್ತು ಈ ಹಿಂದೆ. ಜಾಕರ್ಡ್ ಅವರ ಮಗ್ಗದ ರಟ್ಟುಗಳು, ಇದರ ಉಪಯೋಗ ಮಗ್ಗದಲ್ಲಿ ದಾರವನ್ನು ಬಳಕೆ ಮಾಡಿರ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್ ಬನ್ನಿ, ವಿಶ್ಲೇಷಣಾತ್ಮಕ ಮತ್ತು ವಿಭೇದನಾತ್ಮಕ ಯಂತ್ರ. ನಿಮಗೆ ಕನ್ನಡದಲ್ಲಿ ಹೆಸರುಗಳನ್ನು ಕೇಳ್ಬೋದು ಅಥವಾ ಇಂಗ್ಲೀಷಲ್ಲಿ ಕೇಳ್ಬೋದು. ಹೆಚ್ಚಾಗಿ ನಮಗೆ ಇಂಗ್ಲೀಷ್ನಲ್ಲಿ ನಮಗೆ ಅದರ ಪದಗಳ ಬಗ್ಗೆ ಗೊತ್ತಿರುತ್ತೆ. ಆ ಒಂದು ಇಂಗ್ಲೀಷ್ ಪದಗಳ ಕನ್ನಡ ಅರ್ಥ ನಮಗೆ ಗೊತ್ತಿರೋದಿಲ್ಲ. ಇಲ್ಲಿ ನೋಡಿ, ವಿಶ್ಲೇಷಣಾತ್ಮಕ ಮತ್ತು ವಿಭೇದನಾತ್ಮಕ ಯಂತ್ರ ಅಂತ. ಇದು ಫಟ್ಟನೆ ಏನಂತ ಇಂಗ್ಲೀಷಲ್ಲಿ ಇದು ಕನ್ನಡದಲ್ಲಿ ಗೊತ್ತಾಗೋದಿಲ್ಲ. ಇಂಗ್ಲೀಷ್ನಲ್ಲಿ ಅದೇ ನೋಡಿ, ಡಿಫ್ರೆನ್ಷಿಯಲ್ ಆ್ಯಂಡ್ ಎನಾಲಿಟಿಕಲ್ ಎಂಜಿನ್ ಅಂತಂದರೆ ಎಷ್ಟು ಈಸಿಯಾಗಿ ಗೊತ್ತಾಗ್ಬಿಡುತ್ತಲ್ವ. ಸೊ ಇದನ್ನು ಸಂಶೋಧಿಸಿದವರು ಚಾರ್ಲ್ಸ್ ಬ್ಯಾಬೇಜ್ ಅವರು 1833ರಲ್ಲಿ. ಓಕೆ,
ಇದನ್ನು ಸುಮಾರು ಸಾರಿ ಪ್ರಶ್ನೆ ಕೇಳಲಾಗಿದೆ. ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಎಂಜಿನನ್ನು ಯಾರು ಯಾವಾಗ ಸಂಶೋಧಿಸಿದರು ಅಂತ. ಓಕೆ, ಯಾರು? ಚಾರ್ಲ್ಸ್ ಬ್ಯಾಬೇಜ್ 1833ರಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ಓಕೆ, ರಂಧ್ರಿತ ರಟ್ಟು ದತ್ತಾಂಶ ಅಂತ. ರಂಧ್ರಿತ ರಟ್ಟು ದತ್ತಾಂಶ ಸಂಗ್ರಹಣಾ ಯಂತ್ರ, ಟ್ಯಾಬ್ಯುಲೇಟಿಂಗ್ ಮಷಿನ್ ಬೈ ಪಂಚ್ಡ್ ಕಾರ್ಡ್ಸ್ ಅಂತ. ಓಕೆ, ಇದನ್ನು ಹರ್ಮನ್ ಹಾಲ್ರಿತ್ ಅವರು 1880ರಲ್ಲಿ ಸಂಶೋಧನೆ ಮಾಡಲಾಗಿದ್ದು, ದತ್ತಾಂಶಗಳ ವಿಶ್ಲೇಷಣೆಗಾಗಿ ಇದನ್ನು ಉಪಯೋಗ ಮಾಡಿದ್ದಾರೆ. ದತ್ತಾಂಶಗಳ ವಿಶ್ಲೇಷಣೆಗಾಗಿ ಉಪಯೋಗಿಸಿದಂತಹ ಒಂದು ಯಂತ್ರ ಯಾವುದು ಅಥವಾ ಎಷ್ಟರಲ್ಲಿ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಮೊದಲಿಗೆ ನಾನು ಕಂಪ್ಯೂಟರ್ದ ಹಿಸ್ಟ್ರಿ ಯಾರ್ಯಾರಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಜಾಸ್ತಿ ಜನ ಏನಿಲ್ಲ, ಸ್ವಲ್ಪ ಮಾಹಿತಿಯನ್ನು ತಿಳಿತಾ ಅದ್ರ ಜೊತೆಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ಮಾಹಿತಿನೂ ನಮಗೆ ಸಿಗತ್ತೆ. ಹಾಗೆಯೇ ಪ್ರಶ್ನೆಗಳನ್ನು ಸಹ ಬಿಡಿಸ್ತಾ ಹೋದ ಹಾಗೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟು ಕಾರ್ಯಕ್ರಮ ಮೂಲಾಂಶಗಳು. ಇಲ್ಲಿ ನೋಡಿ, ಈ ಕಡೆ ಕಾರ್ಯಕ್ರಮ ಮೂಲಾಂಶಗಳು, ಕೀ ಎಲಿಮೆಂಟ್ಸ್ ಫಾರ್ ಪ್ರೋಗ್ರಾಮ್ಸ್, ಲೂಪ್ಸ್ ಆರ್ ಸಬ್ರೋಟೀನ್ಸ್ ಅಂತ. ಓಕೆ, ಇದರ ಸಂಶೋಧಕರು ಲೇಡಿ ಲವ್ಲೇಸ್ ಅದಾ ಬೈರನ್ ಅಂತ. ಎಸ್, ಕಾರ್ಯಕ್ರಮದ ಮೂಲಾಂಶಗಳ ಬಗ್ಗೆ ಹೇಳಿದವರು ಲೂಪ್ಸ್ ಆ್ಯಂಡ್ ಮತ್ತು ಸಬ್ರೋಟೀನ್ಸ್ ಹೌದಲ್ವಾ? ಓಕೆ, ಇದನ್ನು ಸಂಶೋಧಿಸಿದವರು ಯಾರು ಅಂದರೆ ಲೇಡಿ ಲವ್ಲೇಸ್ ಅದಾ ಬೈರನ್ ಅಂತ. ಲೇಡಿ ಲವ್ಲೇಸ್ ಅದಾ ಬೈರನ್ ಅಂತ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತಲೂ ಕರೀತಾರೆ. ಓಕೆ, ಈ ಒಂದು ಉಪಯೋಗ ಮಾಡಿದ್ದು ಯಾವುದಕ್ಕೆ ಅಂದರೆ ಪ್ರೋಗ್ರಾಮ್ ಬರೆಯುವುದಕ್ಕಾಗಿಯೇ. ಈ ಪ್ರಶ್ನೆ ಕೇಳಬಹುದು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು? ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತಲೂ ಕೇಳ್ಬೋದು, ಅಥವಾ ಲೇಡಿ ಲವ್ಲೇಸ್ ಅದಾ ಬೈರನ್ ಅವರು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಓಕೆ, ಸರಿ. ಹಾಗಿದ್ರೆ ನೆಕ್ಸ್ಟ್ ಗಣಕಯಂತ್ರ IBM ಮಾರ್ಕ್ 1 ಅಂತ 1930ರಲ್ಲಿ ಹೋವಾರ್ಡ್ ಐಕನ್ ಆ್ಯಂಡ್ ಗ್ರೇಸ್ ಹಾಫರ್ ಅಂತಕ್ಕಂಥವ್ರು. ಯಾರು? ಹೋವಾರ್ಡ್ ಐಕನ್ ಆ್ಯಂಡ್ ಗ್ರೇಸ್ ಹಾಫರ್ ಅಂತಕ್ಕಂಥವ್ರು IBM ಮಾರ್ಕ್ 1 ಸಂಶೋಧನೆ ಮಾಡಿದವರು ಆಗಿದ್ದಾರೆ. ಓಕೆ, ಇನ್ನೇನು ಜಾಸ್ತಿ ಇಲ್ಲ, ಒಂದು 4-5 ಜನ ಇದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ IBM ಮಾರ್ಕ್ 1 ಯಾರು ಯಾವಾಗ ಸಂಶೋಧನೆ ಮಾಡಿದ್ದಾರೆ ಅಂತ ಬಂದರೆ 1930ರಲ್ಲಿ ಹೋವಾರ್ಡ್ ಐಕನ್ ಆ್ಯಂಡ್ ಗ್ರೇಸ್ ಹಾಫರ್ ಅವರು ಸಂಶೋಧನೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ದತ್ತಾಂಶ ಸಂಗ್ರಹಣ ಪರಿಕಲ್ಪನೆ K2 ಆಗಿದೆ, ಇಲ್ಲಿ ನೋಡ್ಕೊಳ್ಳಿ. ದತ್ತಾಂಶ ಸಂಗ್ರಹಣ ಪರಿಕಲ್ಪನೆ, ಡಾಟಾ ಸ್ಟೋರೇಜ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಜಾನ್ ವ್ಯಾನ್ ನ್ಯೂಮನ್ರವರು 1940ರ ಒಂದು ದಶಕದಲ್ಲಿ ಈ ಒಂದು ಡಾಟಾ ಸ್ಟೋರೇಜ್ ಕಾನ್ಸೆಪ್ಟನ್ನು ಬಳಕೆಗೆ ತಂದಿರ್ತಕ್ಕಂಥವ್ರು. ಇವ್ರಿಗೆ ಏನಂತ ಕರೀತಾರೆ ಅಂತಂದರೆ ದ ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತ ಕರೀತಾರೆ. ಪ್ರಶ್ನೆ ಬರ್ಬೋದು, ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತ. ಯಾರು? ಕೆಳಗಡೆ ಆಪ್ಷನಲ್ಲಿ ಜಾನ್ ವ್ಯಾನ್ ನ್ಯೂಮನ್ ಅವರು ಇರ್ತಾರೆ. ಸೊ ಅದನ್ನು ನೀವು ಟಿಕ್ ಮಾಡಬೇಕಾಗತ್ತೆ. ಇದು ಯಾವುದಕ್ಕೆ ಉಪಯೋಗ ಅಂತಂದರೆ ದತ್ತಾಂಶಗಳ ಸಂಗ್ರಹಣೆ, ಹೆಸರೇ ಸೂಚಿಸುವ ಹಾಗೆ ಡಾಟಾ ಸ್ಟೋರೇಜ್ ಅಂತ ಹೇಳ್ತೀವಿ, ದತ್ತಾಂಶ ಸಂಗ್ರಹಣೆ. ಓಕೆ, ನಿಮಗಿಲ್ಲಿ ಯಾವುದಾದ್ರೂ ಅರ್ಥ ಆಗದೆ ಹೋದರೆ ಖಂಡಿತ ಕೇಳ್ಬೋದು. ಓಕೆ, ನೆಕ್ಸ್ಟ್ ಬೂಲಿಯನ್ ಬೀಜಗಣಿತ, ಬೂಲಿಯನ್ ಅಲ್ಜಿಬ್ರಾ ಅಂತ ಹೇಳ್ತೀವಿ. ಸೊ ಇದನ್ನು ಸಂಶೋಧಿಸಿದವರು ಜಾರ್ಜ್ ಬೂಲ್ ಅವರು. ಇದರ ಉಪಯೋಗ ದ್ವಿಮಾನ ಪದ್ಧತಿಯ ಲೆಕ್ಕ ಬಿಡಿಸುವುದು. ಸ್ನೇಹಿತರೆ, ಇವಾಗ ಅವರು ಏನನ್ನು ಸಂಶೋಧನೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೇಳಿ ಅವರು ಯಾರು ಅಂತ ಪ್ರಶ್ನೆ ಬರ್ಬೋದು. ಸೊ ಹೀಗಿರುವಾಗ ಆಪ್ಷನ್ನಲ್ಲಿ ನೋಡಿ, ಪ್ರಶ್ನೆ ಕೇಳಿರೋದಕ್ಕೆ ಮತ್ತು ಕೆಳಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಏನಾದರೂ ಲಿಟಲ್ ಬಿಟ್ ಏನಂತ ಹೇಳ್ತೀವಿ ನಾವು, ಹೋಲಿಕೆ, ಸಿಮಿಲ್ಯಾರಿಟಿ ಏನಾದರೂ ಇತ್ತು ಅಂತಂದರೆ ಅದನ್ನು ನಾವು ನೋಡಿಕೊಂಡು ಅಲ್ಲಿ ಆನ್ಸರನ್ನು ಹಾಕಬೇಕಾಗತ್ತೆ. ಓಕೆ, ಇವಾಗ ನೋಡಿ, ಬೂಲಿಯನ್ ಬೀಜಗಣಿತವನ್ನು ಯಾರು ಸಂಶೋಧಿಸಿದರು ಅಂತ ಕೇಳಿದರೆ ಕೆಳಗಡೆ ಜೋಸೆಫ್ ವಿಲ್ಸ್ಕಿನ್, ಆನಂತರ ಜಾರ್ಜ್ ಬ್ಯಾಬೇಜ್ ಮತ್ತು ಜಾರ್ಜ್ ಬೂಲ್ ಈ ರೀತಿ ಕೊಟ್ಟರೆ ನಾವು
ಈಸಿಯಾಗಿ ಬೂಲಿಯನ್ ಅಂತ ಇರೋದನ್ನು ನೋಡಿಕೊಂಡು ಕೆಳಗೆ ಜಾರ್ಜ್ ಬೂಲ್ ಅವರು ಅಂತ ಹಾಕ್ಬೋದು. ಸೊ ಈ ರೀತಿ ಲಿಟಲ್ ಬಿಟ್ ಕ್ಲೂನ ಅವ್ರು ಕೊಟ್ಟಿರ್ತಾರೆ, ನಾವು ಅದನ್ನು ಸ್ವಲ್ಪ ಏನು ಮಾಡಬೇಕಂದ್ರೆ ಗಮನ ಕೊಡಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಎನಿಯಾಕನ್ನು ಬಿಡಿಸಿ ಬರೀಬೋದು. ಸೊ ಇದನ್ನು ಪ್ರಶ್ನೆ ಆಗಿದೆ ಇದು ಸಹ. ಎನಿಯಾಕ್ದ ವಿಸ್ತೃತ ರೂಪ ಏನು ಅಂತ ಕೆಳಗಡೆ ಒಂದು 4 ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಎಲೆಕ್ಟ್ರಾನಿಕ್, ನ್ಯೂಮೆರಿಕ್, ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಹಾಕಬೇಕು. ಸೊ ಇದನ್ನು ಒಂದು 2ರಿಂದ 3 ಸಾರಿ ನೀವು ಓದ್ತಾನೆ ಇರಬೇಕು. ಇಲ್ಲಾಂದರೆ ನೀವು ಎಲ್ಲಿ ಓದೋಕ್ಕೆ ಕೂತ್ಕೋತಿರೋ ಅಲ್ಲಿ ಒಂದು ಪೇಪರಲ್ಲಿ ಅದನ್ನು ಬರೆದು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅವಾಗವಾಗ ನೀವು ಓದೋವಾಗ ಅಥವಾ ಅಲ್ಲಿ ಕಣ್ಣು ಆಡಿಸಿದ್ರೆ ಏನಾಗುತ್ತೆ, ಸೊ ಅದು ನಿಮಗೆ ಜಾಸ್ತಿ ನೆನಪಲ್ಲಿ ಹೊಳೆಯುತ್ತೆ ಅಲ್ವಾ. ಯಾವುದೇ ರೀತಿ ಟಫ್ ಅಂದ್ಕೊಂಡಿರೋದನ್ನು ನೀವು ಕಣ್ಣಿಗೆ ಕಾಣೋ ರೀತಿಯಲ್ಲಿ ನಮ್ಮ ಮುಂದ್ಗಡೆನೇ ಅದು ಇತ್ತು ಅಂದರೆ ಜಾಸ್ತಿ ನಮಗೆ ನೆನಪುಳಿಯುತ್ತೆ. ಕಷ್ಟ ಅಂತ ಅಂದ್ಕೊಂಡಿರ್ತೀವಲ್ವ, ಅದು ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆಯೇ ನಮಗೆ ಆಗಲೇ ಮನನ ಆಗಿಬಿಟ್ಟಿರತ್ತೆ. ಓಕೆ, ಮುಂದೆ ಹೋಗೋಣ. ಯಾಕಂದರೆ ಗೊತ್ತಾಯ್ತಲ್ವಾ, ಎಲೆಕ್ಟ್ರಾನಿಕ್, ನ್ಯೂಮರಿಕ್, ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ. ಓಕೆ, ಇದು 1946ರಲ್ಲಿ ಜೋಸೆಫ್ ಮತ್ತು JP ಎಕರ್ಟೆ ಮತ್ತು JW ಮ್ಯಾಂಚ್ಲೆ ಅಂತಕ್ಕಂಥವರು ಸಂಶೋಧನೆ ಮಾಡಿದವರಾಗಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಎಡ್ಸ್ಯಾಕ್, ಎಡ್ವ್ಯಾಕ್ ಮತ್ತು ಇನ್ನೊಂದು ಬರುತ್ತೆ ಯಾವುದು, ಯುನಿವ್ಯಾಕ್ ಅಂತ ಬರುತ್ತೆ. ಓಕೆ, ಇವುಗಳನ್ನು ಒಂದು 4 ಇದೆ ನೋಡಿ. ಇವು ಎನಿಯಾಕ್, ಎಡ್ಸ್ಯಾಕ್, ಎಡ್ವ್ಯಾಕ್, ಯುನಿಯಾಕ್ ಅಂತ. ಇವು 4 ಒಂದು ವಿಸ್ತೃತ ರೂಪ ಆಗಿರ್ಬೋದು. ಯಾರು ಯಾವಾಗ ಸಂಶೋಧನೆ ಮಾಡಿದ್ರು ಅದರ ಉಪಯೋಗ ಏನು ಅಂತ ನೀವು ತಿಳ್ಕೊಂಡ್ರೆ ಸಾಕಾಗತ್ತೆ. ಇವು ಈಸಿಯಾಗಿ ಇದರ ಮೇಲಿನ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಎಡ್ಸ್ಯಾಕ್ದ ವಿಸ್ತೃತ ರೂಪ ಎಲೆಕ್ಟ್ರಾನಿಕ್, ಡಿಲೇ, ಸ್ಟೋರೇಜ್, ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ. ನೀವು ಇದನ್ನು ನೋಟ್ ಡೌನ್ ಕೂಡ ಮಾಡ್ಕೋಬಹುದು. ನಿಮಗೋಸ್ಕರನೇ ನಾನು ಇಲ್ಲಿ ತೊಗೊಂಡು ಬಂದಿರೋದು. ಸೊ ಡೈಲಿ ನಾನು ಒಂದು ಕ್ಲಾಸನ್ನು, ಕಂಪ್ಯೂಟರ್ ಕ್ಲಾಸನ್ನು ನಾನು ಮಾಡ್ತೀನಿ. ಓಕೆ, ನೆಕ್ಸ್ಟು ಇದನ್ನು 1949ರಲ್ಲಿ MV ವಿಲ್ಕಿಸ್ ಅವರು ಸಂಶೋಧನೆ ಮಾಡಲಾಗಿದ್ದು, ಇದು ಸಹ ಒನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಎಡ್ವ್ಯಾಕ್ದ ವಿಸ್ತೃತ ರೂಪ ಎಲೆಕ್ಟ್ರಾನಿಕ್, ಡಿಸ್ಕ್ರಿಯೇಟ್, ವೇರಿಯೇಬಲ್, ಆಟೋಮ್ಯಾಟಿಕ್ ಕಂಪ್ಯೂಟರ್. ಮತ್ತೊಂದು ಸಾರಿ ಹೇಳ್ತೀನಿ ನೋಡಿ, ಎಲೆಕ್ಟ್ರಾನಿಕ್, ಡಿಸ್ಕ್ರಿಯೇಟ್, ವೇರಿಯೇಬಲ್, ಆಟೋಮ್ಯಾಟಿಕ್ ಕಂಪ್ಯೂಟರ್. ಇದನ್ನು 1950ರಲ್ಲಿ ಯಾರು ಎಡ್ವ್ಯಾಕ್ ಅವ್ರ ಹೆಸರೇ ಇರ್ಬೋದು ಮೇ ಬಿ, ಅವರು ಇದನ್ನು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯ ಇದನ್ನು. ಓಕೆ, ಇಲ್ಲಿ ನೋಡಿ ಯಾರು ಅಂದರೆ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯ ಅವರು ಇದನ್ನು ಸಂಶೋಧನೆ ಮಾಡಿದವರಾಗಿರ್ತಾರೆ. ಯಾವುದಕ್ಕೆ ಸಂಬಂಧಿಸಿದಂತೆ, ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ. ಓಕೆನಾ. ಓಕೆ, ಇದೊಂದು ಟೀಮ್ ಆಗಿರುತ್ತೆ. ಎಡ್ವ್ಯಾಕ್ದ ಒಂದು ಟೀಮ್, ಪೆನ್ಸಿಲ್ವೇನಿಯಾ ಟೀಮ್ ಅವರು, ಯೂನಿವರ್ಸಿಟಿ ಅವರು ಇದನ್ನು ಸಂಶೋಧನೆ ಮಾಡಿರ್ತಾರೆ. ಓಕೆ, ನೆಕ್ಸ್ಟು ಇನ್ನೊಂದು ಯುನಿಯಾಕ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟು ಇನ್ನು ಮುಂದೆ ಪ್ರಶ್ನೆ ಬರ್ತಾ ಹೋಗುತ್ತೆ. ಪ್ರಶ್ನೆ ನೋಡೋಣ. ಇನ್ನೆರಡು ಇವೆ ನೋಡಿ. ಯುನಿಯಾಕ್ ಮತ್ತು ಇದನ್ನು ವಿಸ್ತೃತ ರೂಪ ನೋಡೋಣ. ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಇಲ್ಲೇನಾಗುತ್ತೆ, ಯೂನಿವರ್ಸಲ್ ಅಂತಂದರೆ UNI 3 ಕೂಡಿಸಿ ಯೂನಿವರ್ಸಲ್ ಅಂತ ಇಲ್ಲಿ ಕರೆಯಲಾಗಿದೆ. ಇಲ್ಲಿ ನೋಡಿ ಕಾಣ್ತಾ ಇದೆ, UNI, ಎ ಅಲ್ಲ ಐ, ಇವುಗಳನ್ನ ಕೂಡಿಸಿ ಇಲ್ಲಿದೆ ನೋಡಿ, UNI ಯೂನಿವರ್ಸಲ್. ನೆಕ್ಸ್ಟ್ ಏನು ಉಳಿತು, ಎ ಅಂದರೆ ಆಟೋಮೆಟಿಕ್, ಸಿ ಅಂದರೆ ಕಂಪ್ಯೂಟರ್. ಓಕೆ, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ 1951ರಲ್ಲಿ ಜೋಸೆಫ್ ಮತ್ತು JP ಎಕರ್ಟೆ ಮತ್ತು JW ಮ್ಯಾಂಚ್ಲೆ ಅವರು ಇದನ್ನು ಸಂಶೋಧನೆ ಮಾಡಲಾಗಿರುತ್ತೆ. ಗಣಕಯಂತ್ರ ಇದರ ಉಪಯೋಗ. ಓಕೆ, ನೆಕ್ಸ್ಟು DOS. ಇದನ್ನು ಸಹ ಕಳೆದ ಬಾರಿ ಪ್ರಶ್ನೆ ಕೇಳಿದ್ದಾರೆ. DOSದ ವಿಸ್ತೃತ ರೂಪ ಕೆಳಗಡೆ 4 ಆಪ್ಷನಲ್ಲಿ ಇದೊಂದು ಕೊಟ್ಟಿರ್ತಾರೆ. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಈಸಿ ಇದೆ, ಬಟ್ ಅಲ್ಲಿ ಬೇರೆ ಬೇರೆ ಕೇಳ್ಬೋದು. ಓಕೆ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ 1946ರಲ್ಲಿ ಯಾರು, ಟೆಮ್ ಪ್ಯಾಟರ್ಸನ್ ಅವರು ಸಂಶೋಧನೆ ಮಾಡಲಾಗಿದ್ದು, ಗಣಕಯಂತ್ರ ಮತ್ತು ಬಳಕೆದಾರರ ಮಧ್ಯವರ್ತಿ ಅಂತ ಇದನ್ನು ಉಪಯೋಗ ಮಾಡಲಾಗುತ್ತೆ. ಓಕೆನಾ, ಕ್ಲಿಯರ್ ಆಯ್ತಲ್ವ.
ಓಕೆ, ಇವಾಗೆಲ್ಲ ಇದನ್ನು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಇಷ್ಟೊತ್ತು ಏನು ಮಾಹಿತಿಯನ್ನು ಹೇಳಿದ್ನಲ್ವ ಅದಕ್ಕೆ ಸಂಬಂಧಿಸಿದಂತೆ ನಾನು ಸುಮಾರು ಒಂದು 8ರಿಂದ 10 ಅಥವಾ 11 ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಕೇಳ್ತಾ ಹೋಗ್ತೀನಿ. ಹಾಗೆಯೇ ಇದು ಎಲ್ಲೆಲ್ಲಿ ಈ ಪ್ರಶ್ನೆ ಕೇಳಿದ್ರು ಅನ್ನೋದನ್ನು ಸಹ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ನೋಡಿ, ಫಸ್ಟ್ ಪ್ರಶ್ನೆ, ಗಣಕಯಂತ್ರದ ಪಿತಾಮಹ ಯಾರು? ಗಣಕಯಂತ್ರದ ಪಿತಾಮಹ ಯಾರು? ಬಿಲ್ ಗೇಟ್ಸ್, ಚಾರ್ಲ್ಸ್ ಡಾರ್ವಿ, ಚಾರ್ಲ್ಸ್ ಬ್ಯಾಬೇಜ್ ಮತ್ತು ಆರ್ಯಭಟ ಅಂತ ಇದೆ. ಈ ಪ್ರಶ್ನೆ ನೋಡಿ ಎಷ್ಟು ಫೇಮಸ್ ಅಂದರೆ ಇದು ESI 2009ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಆನಂತರ 2003ರ DEdನಲ್ಲಿ, 2005ರ BEdನಲ್ಲಿ, TCRRB ಅಜ್ಮೇರ 2005ಯಲ್ಲಿ ಮತ್ತು SSC ಟ್ಯಾಕ್ಸ್ ಅಸಿಸ್ಟೆಂಟ್ 2008ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಓಕೆನಾ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಕಂಪ್ಯೂಟರ್ನ ಅಥವಾ ಗಣಕಯಂತ್ರದ ಪಿತಾಮಹ ಯಾರಾಗ್ತಾರೆ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸವು ಯಾರ ಕಲ್ಪನೆಯನ್ನು ಅವಲಂಬಿಸಿದೆ? ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸವು ಯಾರ ಕಲ್ಪನೆಯನ್ನು ಅವಲಂಬಿಸಿದೆ? ಯಾರು? ಜಾನ್ ವೋನ್ ನ್ಯೂಮನ್ನರ ಕಲ್ಪನೆಯನ್ನು, ಬ್ಲೇಯರ್ ಪಾಸ್ಕಲ್ನ ಕಲ್ಪನೆಯನ್ನು, ಚಾರ್ಲ್ಸ್ ಬ್ಯಾಬೇಜ್ನ ಕಲ್ಪನೆಯನ್ನು, H. ಐಕಾನ್ನ ಕಲ್ಪನೆಯನ್ನು. ಯಾವ್ದು ನೋಡಿ ಆನ್ಸರ್ ಮಾಡಿ. ಈ ಪ್ರಶ್ನೆಯನ್ನು ಕೋಆಪರೇಟಿವ್ ಇನ್ಸ್ಪೆಕ್ಟರ್ 2007ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಸಿ, ಚಾರ್ಲ್ಸ್ ಬ್ಯಾಬೇಜ್ನ ಒಂದು ಕಲ್ಪನೆಯನ್ನು. ಓಕೆನಾ? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಯಾರು? ಮಾಹಿತಿ ಸಂಗ್ರಹಣೆ, ನಾನು ಆಗಲೇ ಹೇಳಿದ್ದೀನಿ ಮಾಹಿತಿ ಸಂಗ್ರಹಣೆ ಯಾರು? ಮಾಹಿತಿ ಸಂಗ್ರಹಣೆಯ ಒಂದು ಕಲ್ಪನೆಯನ್ನು ಕೊಟ್ಟವರು ಯಾರು? ಹಿಂದಿರ್ತಕ್ಕಂಥದ್ದನ್ನು ಒಂದೇ ಸಾರಿ ಓದಿ ಬಿಡಬೇಡಿ, ಪದೇ ಪದೇ ಅದನ್ನು ಓದ್ತಾನೆ ಇರಿ. ಸೊ ಈ ರೀತಿ ಓದೋದ್ರಿಂದ ನಿಮಗೆ ನೆನಪು ಉಳಿಯುತ್ತೆ. ಓಕೆ, ಜಾನ್, ಹೇಳ ಉತ್ತರ, ಜಾನ್ ನ್ಯೂಮನ್ ಹಾಕಿದೆ ನೋಡಿ ಆಪ್ಷನ್. ಜಾನ್ ನ್ಯೂಮನ್ ಅವರು ದತ್ತಾಂಶ ಸಂಗ್ರಹಣಾ, ಇರಿ ಹೇಳ್ತೀನಿ ನಾನು, ಉತ್ತರ ಜಾನ್ ನ್ಯೂಮನ್ ಅಲ್ವಾ? ಇಲ್ಲಿ ನೋಡಿ ತೋರಿಸ್ತೀನಿ. ಒಂದು ನಿಮಿಷ, ಇಲ್ಲಿ ಹೋಯ್ತಾ? ಓಕೆ ಓಕೆ ಓಕೆ, ಒಂದು ನಿಮಿಷ. ಇಲ್ಲಿದ್ದಾರೆ ನೋಡಿ, ಜಾನ್ ವ್ಯಾನ್ ನ್ಯೂಮನ್ ಅವರು ದತ್ತಾಂಶ ಸಂಗ್ರಹಣಾ ಪರಿಕಲ್ಪನೆ ಅಲ್ವಾ? ಅದೇ ಹೇಳಿದೆ, ಪ್ರಶ್ನೆ ಇದ್ರ ಮೇಲೇ ಬರುತ್ತೆ, ಅದರ್ವೈಸ್ ಬೇರೆ ಎಲ್ಲೂ ಕೂಡ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಎಷ್ಟು ಇವಾಗ? 4ನೇ ಪ್ರಶ್ನೆ, ಜಾರುಫಲಕ ಸ್ಲೈಡ್ ರೂಲ್ ಸಂಶೋಧಕರು ಯಾರು? ಜಾರುಫಲಕದ ಸಂಶೋಧಕರು ಯಾರು? ಇದರಲ್ಲಿಂದನೇ ನಾನು ಪ್ರಶ್ನೆ ಶುರು ಮಾಡಿದ್ದು, ಹೇಳಿದ್ದೀನಿ. ಅಟ್ರೆಡ್ ಅವರ ಜಾರುಫಲಕ. ಅಟ್ರೆಡ್ ಅವರ ಜಾರುಫಲಕ. ನೆಕ್ಸ್ಟ್, ಅಬ್ಯಾಕಸ್ ಇದೊಂದು ಏನು? ಕಂಪ್ಯೂಟರ್ ಡಿವೈಸ್, ಶೇಖರಣಾ ಡಿವೈಸ್, ನಿರ್ಗತ ಡಿವೈಸ್ ಮತ್ತು ಸ್ವೀಕಾರ ಡಿವೈಸ್ ಅಂತ. ಸ್ಟಾರ್ಟಿಂಗ್ ಇದೆ, ಒನ್ ಆಫ್ ದಿ ಪಾರ್ಟ್ ಆಫ್ ದ ಕಂಪ್ಯೂಟರ್ದ ಒಂದು ಭಾಗ. ಕಂಪ್ಯೂಟರ್ ಡಿವೈಸ್ ಯಾವುದು? ಅಬ್ಯಾಕಸ್ ಅಂತಕ್ಕಂಥದ್ದು. ನೆಕ್ಸ್ಟು ವಿಶ್ಲೇಷಣಾತ್ಮಕ, ಕಾಣಿಸ್ತಾ ಇಲ್ವಾ? ಓಕೆ, ವಿಶ್ಲೇಷಣಾತ್ಮಕ ಎಂಜಿನನ್ನು ಯಾರು ಅಭಿವೃದ್ಧಿಪಡಿಸಿದರು? 6ನೇ ಪ್ರಶ್ನೆ ನೋಡಿ, ವಿಶ್ಲೇಷಣಾತ್ಮಕ ಎಂಜಿನನ್ನು ಯಾರು ಅಭಿವೃದ್ಧಿಪಡಿಸಿದರು? ಉಳಿದಂತಹ ಪ್ರಶ್ನೆಗಳನ್ನು ಎಲ್ಲೆಲ್ಲಿ ಕೇಳಲಾಗಿತ್ತು ಅನ್ನೋದನ್ನು ನಾನು ಇಲ್ಲಿ ಮುಂದ್ಗಡೆನೇ ಹಾಕಿದ್ದೀನಿ. ಇವುಗಳನ್ನು ನೀವು ನೋಡ್ಕೋಬೋದು. ಓಕೆ ಓಕೆ, ವಿಶ್ಲೇಷಣಾತ್ಮಕ ಅಂದರೆ ಏನು ಹೇಳಿ? ಡಿಫ್ರೆನ್ಷಿಯಲ್ ಎಂಜಿನ್ ಯಾರು? ಚಾರ್ಲ್ಸ್ ಬ್ಯಾಬೇಜ್ ಅವರು ಅಲ್ವಾ? ಚಾರ್ಲ್ಸ್
ಬ್ಯಾಬೇಜ್ ಅವರು. ವಿಶ್ಲೇಷಣಾತ್ಮಕ ಅಥವಾ ವಿಭೇದನಾತ್ಮಕ ಯಂತ್ರ ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಇಂಜಿನನ್ನು ಸಂಶೋಧಿಸಿದವರು 1833ರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅವರು. ಓಕೆನಾ, ನೆನ್ಪಿಟ್ಕೊಳ್ಳಿ. ಈ ಪ್ರಶ್ನೆನ ನೋಡಿ ಎಲ್ಲಿ ಅಂದರೆ ನೆಟ್ 2011 ಡಿಸೆಂಬರ್ನಲ್ಲಿ ನೆಟ್ NETಗೆ ಇದನ್ನು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಬೂಲಿಯನ್ ಅಲ್ಜಿಬ್ರಾ ಇದನ್ನು ಯಾರು ಅಭಿವೃದ್ಧಿಪಡಿಸಿದರು? ಆಗಲೇ ಹೇಳಿದ ಹಾಗೆಯೇ ಸೇಮ್ ಪ್ರಶ್ನೆ ಬಂದಿದೆ ನೋಡಿ, ಅವ್ರ ಹೆಸರಿನಲ್ಲೇ ಇದೆ ಅರ್ಧ ಉತ್ತರ. ಬೂಲಿಯನ್ ಅಲ್ಜಿಬ್ರಾ ಇದನ್ನು ಅಭಿವೃದ್ಧಿಪಡಿಸಿದವರು ಕೊರ್ನಾಡ್, ಜಾರ್ಜ್ ಬೂಲ್, ಜಾನ್ ಬೆರಿ. ಇದನ್ನು ಸಹ 2011 ಡಿಸೆಂಬರ್ NETಯ ಪರೀಕ್ಷೆಯಲ್ಲಿ ಇದನ್ನು ಕೇಳಲಾಗಿದೆ. ಓಕೆ, ಉತ್ತರ ನೋಡಿ ಜಾರ್ಜ್ ಬೂಲ್ ಅಲ್ವಾ? ಎಸ್. ನೆಕ್ಸ್ಟು ಇದರ ಉಪಯೋಗ ಏನು ಹೇಳಿ ನೋಡೋಣ. ಬೂಲಿಯನ್ ಅವರ ಅಲ್ಜಿಬ್ರಾ ಏನಿದೆ ಅಲ್ವಾ, ಇದರ ಉಪಯೋಗ ಯಾವುದಕ್ಕೋಸ್ಕರ ಇದನ್ನು ಉಪಯೋಗ ಮಾಡಲಾಗಿದೆ? ದ್ವಿಮಾನ ಪದ್ಧತಿಯ ಲೆಕ್ಕ ಬಿಡಿಸುವುದಕ್ಕಾಗಿ. ಓಕೆನಾ, ನೆಕ್ಸ್ಟ್ ಬನ್ನಿ 8ನೇ ಪ್ರಶ್ನೆ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸ್ಮಾರ್ಟ್ ಕಾರ್ಡ್ ಎಂಬುದು ತನ್ನೊಳಗೆ ಮೈಕ್ರೋಚಿಪ್ ಹೊಂದಿರುವ ಒಂದು ಪ್ಲಾಸ್ಟಿಕ್ ಕಾರ್ಡ್ ಆಗಿರುತ್ತೆ. ನೆಕ್ಸ್ಟು ಡಿಜಿಟಲ್ ತಂತ್ರಜ್ಞಾನವನ್ನು ನೂತನ ಭೌತಿಕ ಸಂವಹನ ಮಾಧ್ಯಮಗಳಾದ ಉಪಗ್ರಹ ಮತ್ತು ಫೈಬರ್ ಆಪ್ಟಿಕ್ಸ್ ಟ್ರಾನ್ಸ್ಮಿಷನ್ನಲ್ಲಿನ ಮೂಲಭೂತವಾಗಿ ಬಳಸಲಾಗ್ತಾ ಇದೆ. ನೆಕ್ಸ್ಟು ಅಂತರ್ಜಾಲದಲ್ಲಿ ಮಾತ್ರ ಲಭ್ಯವಿರುವ ಎಲೆಕ್ಟ್ರಾನಿಕ್ ರೂಪದ ಕ್ರಮವಾಗಿ ಸಂಘಟನೆಗೊಂಡ ದಾಖಲಾತಿಗಳ ಸಂಗ್ರಹವನ್ನು ಡಿಜಿಟಲ್ ಲೈಬ್ರರಿ ಎಂದು ಕರೆಯುತ್ತಾರೆ. ಯಾವ್ದು ನೋಡಿ ಇಲ್ಲಿ ಆಪ್ಷನ್ 2 ಅಂದರೆ 1 ಮತ್ತು 2 ಹೇಳಿಕೆಗಳು ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವಂತಹ ನಗರ. ಫೇಮಸ್, ಇದು ಎಲ್ರಿಗೂ ಗೊತ್ತಿರುತ್ತೆ. ಕಣ್ಣು ಮುಚ್ಕೊಂಡು ಇದಕ್ಕೆ ಉತ್ತರ ಹಾಕ್ತೀರಾ ನೀವು. ಎಸ್, ಮೇಲಿನ ಪ್ರಶ್ನೆಯನ್ನು IAS ಅಲ್ಲಿ ಕೇಳಿದ್ದಾರೆ ನೋಡಿ 2004ರಲ್ಲಿ. 2004ರಲ್ಲಿ IAS ಅಲ್ಲಿ ಕೇಳಿದ್ದಾರೆ. ತುಂಬ ಟಫ್ ಇರ್ತಕ್ಕಂಥದ್ದು. ಟಫ್ ಅಂತ ಅಂದ್ಕೊಂಡ್ರೆ ಎಲ್ಲ ಟಫೇನೆ. ಯಾಕಂದರೆ ನಾವು ನೀಟಾಗಿ ಕ್ಲಿಯರಾಗಿ ಎಲ್ಲ ಸರಿಯಾಗಿ ಓದಿದ್ವಿ ಅಂತಂದರೆ ಯಾವುದು ಕೂಡ ನಮಗೆ ಕಷ್ಟ ಆಗೋದಿಲ್ಲ. ಬಟ್ ಎಲ್ಲ ಸೋರ್ಸ್ ನಮ್ಮ ಹತ್ರ ಇರಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಭಾರತದ ಸಿಲಿಕಾನ್ ವ್ಯಾಲಿ ಅಂದರೆ ಬೆಂಗಳೂರು. ಓಕೆನಾ, ನೆಕ್ಸ್ಟ್ ನೋಡಿ, ಈ ಪ್ರಶ್ನೆ ಎಲ್ಲಿ ಅಂದರೆ ASMRRB ಬ್ಯಾಂಗ್ಳೂರು 2004ರಲ್ಲಿ ಈ ಪ್ರಶ್ನೆ ಕೇಳಲಾಗಿದೆ. ನೆಕ್ಸ್ಟ್ ITಯನ್ನು ವಿಸ್ತರಿಸಿ. IT ಅಂದರೆ ಏನು? ಅದರ ವಿಸ್ತರಣೆ ಯಾವುದು? ಇಂಟಿಗ್ರೇಟೆಡ್ ಟೆಕ್ನಾಲಜಿ, ಇಂಟೆಲಿಜೆಂಟ್ ಟೆಕ್ನಾಲಜಿ, ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಯಾವುದು? ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಅಂದರೆ. ಓಕೆ, ನೆಕ್ಸ್ಟ್ ಇವಾಗ ಲಾಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ, 11ನೇ ಪ್ರಶ್ನೆ. ಓಕೆ, ಉತ್ತರಗಳು ಸಹ ಇದೆ. ನೀವು ಯಾವಾಗಲಾದರೂ ನೋಡಿದ್ರೂ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕನ್ಫ್ಯೂಸ್ ಆಗೋದು ಬೇಡ. ಓಕೆನಾ, ಪದೇ ಪದೇ ವಿಡಿಯೋನ ನೋಡ್ತಾ ಇರಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವುದು ಗಣಕಯಂತ್ರದ ಗುಣಲಕ್ಷಣ ಅಲ್ಲ? ಇಲ್ಲಿ ಗುಣಲಕ್ಷಣ ಅಲ್ಲ ಅಂತ ನಾವು ಡೈರೆಕ್ಟಾಗಿ ನೋಡೋ ಬದಲು ಯಾವುದು ಗುಣಲಕ್ಷಣ ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಅಲ್ಲ ಆಗಿರುತ್ತೆ. ಸೊ ಅದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಆಪ್ಷನ್ ನೋಡಿ, ವಿದ್ಯುನ್ಮಾನ ಯಂತ್ರ. 2 ಸ್ವ ಆಲೋಚನೆ ಮಾಡುವುದು. ದೋಷರಹಿತ ದತ್ತಾಂಶ ಸಂಗ್ರಹಣೆ. ಬೇಕಾದಷ್ಟು ಸಮಯದ ವ್ಯಾಪ್ತಿಗೆ ದತ್ತಾಂಶವನ್ನು ಸಂಗ್ರಹಿಸಿ ಇಡುವುದು. ಯಾವುದು? ಎಲ್ರಿಗೂ ಉತ್ತರ ಗೊತ್ತಾಗಿದೆ. ಸ್ವ ಆಲೋಚನೆ ಮಾಡುವುದು. ಕಂಪ್ಯೂಟರ್ ಸ್ವ ಆಲೋಚನೆ ಮಾಡೋದಿಲ್ಲ, ಅದಕ್ಕೆ ಒಬ್ಬರು ಬೇಕು. ಏನಂತ ಹೇಳ್ತೀವಿ ನಾವು? ಆಪ್ರೇಟರ್. ನಾವು ಒಬ್ಬರು ಕೂತ್ಕೊಳ್ಬೇಕು, ಒಂದೇ ಕೂತ್ಕೊಂಡು ನಾವು ಏನೇನೆಲ್ಲ ಡಾಟಾ ಕೊಡ್ತಾ ಹೋಗ್ತೀವೋ ಸೊ ಅದನ್ನು ಕರೆಕ್ಟಾಗಿ ಪ್ರೊಸೆಸ್ ಮಾಡಿ ತನ್ನೊಳಗೆ ಸ್ಟೋರ್ ಮಾಡುತ್ತೆ. ಓಕೆನಾ, ಒಂದು ಉತ್ತಮವಾದ ರಿಸಲ್ಟನ್ನು ಅದು ನಮಗೆ ಕೊಡುತ್ತೆ. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾನು ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಕಂಪ್ಯೂಟರ್ದ ಒಂದು ಅರ್ಥ ಆಗಿರ್ಬೋದು, ವ್ಯಾಖ್ಯೆ ಆಗಿರ್ಬೋದು, ಆನಂತರ ಕಂಪ್ಯೂಟರ್ ಪರಿಚಯ ಆಗಿರ್ಬೋದು, ಅದರ ಒಂದು ಹಿಸ್ಟ್ರಿ ಆಗಿರ್ಬೋದು. ಸೊ ಇಷ್ಟನ್ನು ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಹಾಗೆಯೇ
ಈ ಒಂದು ಮಾಹಿತಿಯ ಆಧಾರದ ಮೇಲೆ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೆ. ಯಾಕೆ ಅಂದರೆ ಈಗ ಮಾಹಿತಿಯನ್ನು ಓದಿ ಅಷ್ಟೇ ಬಿಟ್ಬಿಟ್ರೆ ನೆಕ್ಸ್ಟ್ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಆ ಮಾಹಿತಿ ಅಷ್ಟಾಗಿ ತಲೆಯಲ್ಲಿ ಕೂತ್ಕೊಂಡಿರೋದಿಲ್ಲ. ಹಾಗೆಯೇ ನಾವು ಪ್ರಶ್ನೆಗಳನ್ನು ಹಿಂದೆ ನೋಡ್ತಾನೆ ಹೋದರೆ ಸೊ ಓದಿರೋದನ್ನು ನಾವಿಲ್ಲಿ ವಾಪಸ್ ಏನು ಮಾಡ್ತೀವಿ, ರಿಕಾಲ್ ಮಾಡ್ಕೋತೀವಿ. ಸೊ ಈ ಪ್ರಶ್ನೆಗೆ ಈ ಉತ್ತರ, ಈ ಪ್ರಶ್ನೆಗೆ ಈ ಉತ್ತರ, ಯಾರು, ಯಾವಾಗ, ಏನು, ಸೊ ಇದೆಲ್ಲ ನಮಗೇನಾಗುತ್ತೆ, ನಾವು ಲಾಜಿಕ್ಕಾಗಿ ಥಿಂಕ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಸೊ ನಾವು ಓದಿದಷ್ಟು ನಮ್ಮಷ್ಟಕ್ಕೆ ನಾವೇ ಅದನ್ನು ರೀಕಾಲ್ ಮಾಡ್ಕೋಬೇಕು, ಇಲ್ಲ ತೆಗಿಬೇಕು, ಇಲ್ಲಾಂದರೆ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಬೇಕು. ಈ ರೀತಿ ಮಾಡಿದಾಗ ಹೆಚ್ಚಾಗಿ ನಮಗೆ ಅದು ನೆನಪುಳಿಯುತ್ತೆ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಸಹ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನಮ್ಮ ಚಾನಲ್ ನೋಡ್ತಾ ಇದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ನಾವು ಯಾವುದೇ ವಿಡಿಯೋವನ್ನು ಯಾವಾಗಲೇ ಹಾಕಿದರೂ ಸಹ ಅದರ ಒಂದು ಫಸ್ಟ್ ನೋಟಿಫಿಕೇಷನ್ ನಿಮಗೇನೆ ಬರೋದು ಅಲ್ವಾ. ಹಾಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಖಂಡಿತ ಮರೀಲಿಕ್ಕೆ ಹೋಗಬೇಡಿ. ಓಕೆ, ಸೊ ಮತ್ತೊಂದು ಸಾರಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಸೊ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ.